ಶ್ರೀ ಬಸವತತ್ವ ಪೀಠ ಚಿಕ್ಕಮಗಳೂರು ಇವರ ವತಿಯಿಂದ ಬಸವತತ್ವ ಸಮಾವೇಶ ಶ್ರೀ ಬಸವತತ್ವ ಪೀಠದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿದೆ ಎಂದು ಬಸವತತ್ವ ಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿಯವರು ತಿಳಿಸಿದರು. 1976ನೇ ಇಸ್ವಿನಲ್ಲಿ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಪೂಜ್ಯ ಜಯಚಂದ್ರಶೇಖರ ಮಹಾಸ್ವಾಮಿಗಳವರಿಂದ ಶ್ರೀ ಬಸವತತ್ವ ಪೀಠ ಈ ದೊಡ್ಡ ಕುರುಬಳಲ್ಲಿ ಸ್ಥಾಪನೆಯಾಯಿತು. ಸ್ಥಾಪನೆಯಾದ ನಂತರ ಮಠ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಬಸವತತ್ವದ ಪ್ರಚಾರವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿಕೊಳ್ತಾ ಬಂದು ಇದೇ 2026ಕ್ಕೆ 50ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ. ಆ ಹಿನ್ನೆಲೆಯಲ್ಲಿ ಮಠದ ಆಶ್ರಯದಲ್ಲಿ ಪ್ರತಿ ವರ್ಷ ನಾವು ಬಸವತತ್ವ ಸಮಾವೇಶವನ್ನು ಆಚರಣೆ ಮಾಡ್ತಾ ಇದ್ವಿ. ಹಿಂದಿನ ವರ್ಷ ಶ್ರೀಮಠಕ್ಕೆ ನೂತನ ಕಟ್ಟಡವೂ ಕೂಡ ಉದ್ಘಾಟನೆ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನಿಸಿದ್ದೀರಿ. ನೀವೆಲ್ಲರೂ ಕೂಡ ಪ್ರಚಾರವನ್ನು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ವರ್ಷ ಎಂದಿನಂತೆ ಬಸವತತ್ವ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ನಾವು ಈ ಸರಿ ಸುವರ್ಣ ಮಹೋತ್ಸವ ಕೂಡ ಬಂದಿರತಕ್ಕಂಥದ್ದು ಒಂದು ವಿಶೇಷ ಅಂತೇಳಿ ಸಂದರ್ಭ ಭಾವಿಸಿಕೊಂಡು ಶ್ರೀ ಬಸವತತ್ವ ಪೀಠ ನಾವು ಈ ಪೀಠಕ್ಕೆ ಬಂದ ಮೇಲೆ ಏನೇನೆಲ್ಲ ಕಾರ್ಯಕ್ರಮ ಚಟುವಟಿಕೆಗಳು ಮಾಡಿದರು ಅನ್ನುವಂಥದ್ದು ಒಂದು ಚಿಕ್ಕ ಪತ್ರಿಕಾ ಟಿಪ್ಪಣಿನೂ ಕೂಡ ನಿಮಗೆಲ್ಲ ಕೊಟ್ಟಿದೆ. ಅವೆಲ್ಲವನ್ನು ನೆನಪು ಮಾಡಿಕೊಳ್ತಾ 2 ದಿನಗಳ ಕಾಲ ಏನು ಬಸವತತ್ವ ಪೀಠದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೆಲ್ಲರೂ ಕೂಡ ಪೂರ್ವಕವಾಗಿ ಈ ಮೂಲಕ ಆಹ್ವಾನವನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ. ಮಾಧ್ಯಮ ಹೇಳಿಕೆ ನೀಡಿರುವ ಅವರು 1976ರಲ್ಲಿ ಸ್ಥಾಪನೆಯಾದ ಈ ಪೀಠವು ಈ ವರ್ಷಕ್ಕೆ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳುತ್ತಿದೆ. ಭಕ್ತರ ಸದಾಶಯಗಳನ್ನು ಈಡೇರಿಸುವ ಸಂಕಲ್ಪದ ಸಾಕಾರವಾಗಿರುವ ಈ ಬಸವತತ್ವ ಪೀಠವು ಇತ್ತೀಚಿನ ದಿನಗಳಲ್ಲಿ ತನ್ನ ಸಮಾಜಮುಖಿ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯ ಸಂಘಟನಾತ್ಮಕ ಕಾರ್ಯಕ್ರಮಗಳ ಮೂಲಕ ನಾಡಿನ ಹೃದಯವಂತರ ಗಮನ ಸೆಳೆದಿದೆ ಎಂದರು. ಇವತ್ತು ಸಂಜೆಯಿಂದ 24, 25, 26 ಈ 3 ದಿನಗಳ ಕಾಲ ಕರ್ನಾಟಕ ನಾಟಕ ಅಕಾಡೆಮಿಯ ವತಿಯಿಂದ ನಾಟಕೋತ್ಸವ ನಡೆಯುತ್ತೆ. ಮೈಸೂರು ವಿಭಾಗ ಮಟ್ಟದ ನಾಟಕೋತ್ಸವ ನಡೆಯುತ್ತೆ. ಇವತ್ತು ರಂಗಗೀತೆಗಳ ಗಾಯನ ಇರುತ್ತೆ. ನಾಳೆ ಕಂಸಾಯಣ ಅನ್ನುವಂಥ ನಾಟಕ ಪ್ರದರ್ಶನ ಇರುತ್ತೆ. ನಾಡಿದ್ದು ಅಂಬೆ ಅನ್ನುವಂಥ ನಾಟಕ ಪ್ರದರ್ಶನ ಇರುತ್ತೆ. ಈಗಾಗಲೇ ಅದು ಪತ್ರಿಕೆಗಳಲ್ಲಿ ಪ್ರಕಟಣೆ ಕೂಡ ಆಗಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಅದೇ ರೀತಿಯಲ್ಲಿ 27 ಮತ್ತು 28ರಂದು ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಮಠಾಧೀಶರು, ರಾಜಕಾರಣಿಗಳು, ಮುತ್ಸದ್ದಿಗಳು, ಸಮಾಜ ಸೇವಕರು, ಅದೇ ರೀತಿ ಉಪನ್ಯಾಸಕರುಗಳು, ಕಲಾವಿದರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೆಲ್ಲರೂ ಕೂಡ ಬಿಡುವು ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದು ನಮ್ಮ ಒಂದು ಆಹ್ವಾನ. ಅದರ ಜೊತೆಯಲ್ಲಿ 2 ದಿನಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಉಚಿತವಾಗಿರ್ತಕ್ಕಂಥ ಕಣ್ಣಿನ ತಪಾಸಣಾ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಶಿವಮೊಗ್ಗದ ಪ್ರಸಿದ್ಧ ಆದರ್ಶ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ವೈದ್ಯರಿಂದ ಉಚಿತವಾಗಿ ಕಣ್ಣಿನ ತಪಾಸಣೆ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಹಾಗೆಯೇ ವಚನಗಳು ಒಂದೇ ಮಾತ್ರ ಮತ್ತು ನಾಡಗೀತೆ ಈ 3 ಗೀತೆಗಳನ್ನು ಸಮೂಹ ಗೀತೆಯಲ್ಲಿ ಆಡಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿಕೊಂಡು ನಮ್ಮ ಚಿಕ್ಕಮಗಳೂರಿನ ಖ್ಯಾತ ಮಲ್ಲಿಗೆ ಸುಧೀರ್ ಮತ್ತು MS ಸುಧೀರ್ ಅವರ ಮಾರ್ಗದರ್ಶನದಲ್ಲಿ 100ಕ್ಕೂ ಹೆಚ್ಚು ಮಾತೆಯರಿಂದ ಸಮೂಹ ಗಾಯನವನ್ನು ಕೂಡ ಏರ್ಪಡಿಸಿದ್ದೇವೆ. ಹಾಗೆ ಬೆಳವಾಡಿ ಬಸವೇಶ್ವರ ಭಜನಾ ಕಲಾ ತಂಡದ ಒಂದು ಮಾರ್ಗದರ್ಶನದೊಳಗೆ ಭಜನೆ ಕೂಡ ನಡೆಯುತ್ತೆ 2 ದಿನಗಳ ಕಾಲ. ಮತ್ತು 2 ದಿನಗಳ ಕಾಲ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಹೀಗೆ ವಿಶೇಷವಾದಂಥ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತರೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮ ಆಹ್ವಾನ. 27ನೇ ತಾರೀಕು ಬೆಳಗ್ಗೆ ಇಷ್ಟಲಿಂಗ ಪೂಜೆ, ಅದಾದ ನಂತರದಲ್ಲಿ ಷಟ್ಸ್ಥಲ ಧ್ವಜಾರೋಹಣ, ಅದಾದ ನಂತರ ಜಯಚಂದ್ರಶೇಖರ ಸ್ವಾಮಿಗಳವರ ಗದ್ದಿಗೆ ಪೂಜೆ, ಅದಾದ ಮೇಲೆ ಬಸವಣ್ಣವ್ರದ್ದು, ಚಂದ್ರಶೇಖರ ಸ್ವಾಮಿಗಳದ್ದು, ಜಯಚಂದ್ರಶೇಖರ ಸ್ವಾಮಿಗಳದ್ದು ಮೆರವಣಿಗೆ ನಡೆಯುತ್ತೆ. AIT ಸರ್ಕಲಿಂದ ಶ್ರೀ ಬಸವತತ್ವ ಪೀಠದವರೆಗೆ ಏನು ಬಸವೇಶ್ವರ ರಸ್ತೆ ಮೂಲಕವಾಗಿ ಆ ಮೆರವಣಿಗೆ ಬರ್ತಾ ಇರುತ್ತೆ. ಅದಾದ ನಂತರ ಸಂಜೆ ಕಾರ್ಯಕ್ರಮದಲ್ಲಿ ಅವತ್ತು ಏನು ಈಗಾಗಲೇ ನಿಮಗೆಲ್ಲ ಆಹ್ವಾನ ಪತ್ರಿಕೆಗಳು ಕೈ ಸೇರಿದ್ದಾವೆ. ಧಾರವಾಡದ ಮುರುಘಾ ಮಠದ ಶ್ರೀಗಳು, ಯಳನಾಡು ಮಠದ ಶ್ರೀಗಳು, ಕರಡಿಗೋಳ ಮಠದ ಶ್ರೀಗಳ ಸಾನ್ನಿಧ್ಯದೊಳಗೆ ನಡೆಯುವಂಥ ಕಾರ್ಯಕ್ರಮವನ್ನು ಕೇಂದ್ರ ರೈಲ್ವೆ ಖಾತೆ ಮತ್ತು ಜಲಶಕ್ತಿ ಖಾತೆಯ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣವರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಸಂಸದರು, ಶಾಸಕರುಗಳೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಚನಗಳನ್ನು ಸುಗಮ ಸಂಗೀತಕ್ಕೆ ಮೊದಲಿಗೆ ಪರಿಚಯ ಮಾಡಿರ್ತಕ್ಕಂಥವರು ಶರಣ ತೋಟಪುತ್ತಂಗಿಯವರು. ಅಲ್ಲಿವರೆಗೂ ವಚನಗಳನ್ನು ಶಾಸ್ತ್ರೀಯವಾಗಿ ಆಡುವಂಥ ಒಂದು ಪದ್ಧತಿ ಇತ್ತು. ಅದಾದ ನಂತರ ವಚನಗಳನ್ನು ಸುಗಮ ಸಂಗೀತ ಶೈಲಿಯಲ್ಲಿ ಆಡುವಂಥದ್ದನ್ನು ಮೊದಲು ಮಾಡಿರ್ತಕ್ಕಂಥವರು ಶರಣ ತೋಟಪುತ್ತಂಗಿಯವರು, ಖ್ಯಾತ ಗಾಯಕರು, ಚಿತ್ರದುರ್ಗ. ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಅವ್ರ ಜೊತೆಯಲ್ಲಿ ಶರಣ ಅಶೋಕ್ ದೊಂಬಳೂರು ಅಂತೇಳಿ ಈ ಸಾಹಿತ್ಯ ವೇದಿಕೆ ಅಂತೇಳಿ ಬೆಂಗಳೂರು,
ಅವರೊಬ್ಬ ಸಾಫ್ಟ್ವೇರ್ ಉದ್ಯಮಿಯಾಗಿದ್ದು ಸುಮಾರು ಅವರೊಂದು ಹವ್ಯಾಸ ಅಂತೇಳಿ ಬೆಳೆಸ್ಕೊಂಡಿರ್ತಕ್ಕಂಥ ಒಂದು ತಾಳೆಗರಿಗಳ ಡಿಜಿಟಲೀಕರಣ ಮಾಡುವಂಥ ಕಾರ್ಯ ಇವತ್ತು 50 ಲಕ್ಷ ಪುಟಗಳಷ್ಟು ತಾಳೆಗರಿಗಳನ್ನು ಡಿಜಿಟಲೀಕರಣವನ್ನು ಮಾಡಿದ್ದಾರೆ ಸ್ವಂತ ಖರ್ಚಿನೊಳಗೆ. ಇಡೀ ದೇಶಾದ್ಯಂತ ಅಡ್ಡಾಡಿ ಅದನ್ನು ಒಂದು ಮಾಡುವಂಥ ಕೆಲಸವನ್ನು ಮಾಡಿ ನಮ್ಮ ಪರಂಪರೆಯ ಅಮೂಲ್ಯ ಸಾಹಿತ್ಯವನ್ನು ಉಳಿಸುವಂಥ ಕೆಲಸವನ್ನು ಅಶೋಕ್ ರಮ್ದೂರ್ ಅವರು ಮಾಡಿದರೆ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ವಿ ಅವತ್ತು. ಇನ್ನುಳಿದಂತೆ ಸಮಾಜದ ಎಲ್ಲ ಪ್ರಮುಖರು ಕೂಡ ಅದರಲ್ಲಿ ಭಾಗವಹಿಸ್ತಿದ್ದಾರೆ. ಮತ್ತು ವಿಶೇಷವಾಗಿ ತಿಪ್ಪೇರುದ್ರಪ್ಪನವರು ಶ್ರೀ ಬಸವತತ್ವ ಪೀಠದಿಂದ ಬಸವತತ್ವ ಪ್ರಚಾರಕ್ಕೆ ಏನು ಕೊಡುಗೆ ಆಗಿದೆ ಅನ್ನೋ ಕುರಿತಾಗಿ ಉಪನ್ಯಾಸವನ್ನು ಅವತ್ತು ನೆರವೇರಿಸ್ತಾ ಇದ್ದಾರೆ. ಇನ್ನು 28ನೇ ತಾರೀಕು ಇಷ್ಟಲಿಂಗ ಪೂಜಾ ಪ್ರಾತ್ಯಕ್ಷಿತೆ ಇರುತ್ತೆ ಬೆಳಗ್ಗೆ 7:30ಕ್ಕೆ. ಅದಾದ ನಂತರ ಸಂಜೆ 6:30ಕ್ಕೆ ಸರಿಯಾಗಿ ಸಿರಿಗೆರೆ ತರಳಬಾಳು ಜಗದ್ಗುರುಗಳವರು ಹಾಗೂ ಕೃಷ್ಣಗಿರಿ ಸಂಸ್ಥಾನ ಮಠದ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದೊಳಗೆ ಆ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಇದರ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಹಡಿ ಮನೆ ಸತೀಶ್, ನಿರಂಜನ್, ಕಲ್ಮರುಡಪ್ಪ, ಸೋಮಣ್ಣ, ಷಡಾಕ್ಷರಿ, ರವೀಶ್ ಬಸಪ್ಪ, ಚಿದಾನಂದ, ರುದ್ರಮೂರ್ತಿ ಉಪಸ್ಥಿತರಿದ್ದರು.